ಮಹಿಳೆಯರು ಸಾಮಾನ್ಯವಾಗಿ ವ್ಯಾಪಕವಾದ ಭಾವನೆಗಳನ್ನು ಅನುಭವಿಸುತ್ತಾರೆ ಮತ್ತು ಪುರುಷರಿಗಿಂತ ಹೆಚ್ಚು ಬಹಿರಂಗವಾಗಿ ವ್ಯಕ್ತಪಡಿಸಬಹುದು. ಈ ಭಾವನಾತ್ಮಕ ಸಂಕೀರ್ಣತೆಯನ್ನು ಕೆಲವೊಮ್ಮೆ ಅತಿ ಸೂಕ್ಷ್ಮ ಅಥವಾ ನಾಟಕೀಯ ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ಆದಾಗ್ಯೂ, ಬೆಂಬಲ ಮತ್ತು ಸಹಾನುಭೂತಿಯ ಸಂಬಂಧವನ್ನು ನಿರ್ಮಿಸಲು ಈ ಭಾವನೆಗಳನ್ನು ಅಂಗೀಕರಿಸುವುದು ಮತ್ತು ಗೌರವಿಸುವುದು ಅತ್ಯಗತ್ಯ. ಸೌಂದರ್ಯ, ನಡವಳಿಕೆ ಮತ್ತು ಯಶಸ್ಸಿನ ಕೆಲವು ಮಾನದಂಡಗಳಿಗೆ ಅನುಗುಣವಾಗಿ ಮಹಿಳೆಯರು ಅಪಾರ ಸಾಮಾಜಿಕ ಒತ್ತಡಗಳನ್ನು ಎದುರಿಸುತ್ತಾರೆ. ಈ ಒತ್ತಡಗಳು ಒತ್ತಡ ಮತ್ತು ಆತಂಕಕ್ಕೆ ಕಾರಣವಾಗಬಹುದು, ಅವರ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಈ ಸವಾಲುಗಳನ್ನು ಅರ್ಥಮಾಡಿಕೊಳ್ಳುವುದು ಪುರುಷರಿಗೆ ಉತ್ತಮ ಬೆಂಬಲ ಮತ್ತು ಪ್ರೋತ್ಸಾಹವನ್ನು ನೀಡಲು ಸಹಾಯ ಮಾಡುತ್ತದೆ. ಆರೈಕೆ ಮಾಡುವವರು, ವೃತ್ತಿಪರರು ಮತ್ತು ಗೃಹಿಣಿಯರಂತಹ ಅನೇಕ ಪಾತ್ರಗಳನ್ನು ಮಹಿಳೆಯರು ಸಾಮಾನ್ಯವಾಗಿ ಕಣ್ಕಟ್ಟು ಮಾಡಬೇಕೆಂದು ನಿರೀಕ್ಷಿಸಲಾಗಿದೆ. ಬಹುಕಾರ್ಯಕ್ಕೆ ಈ ಸಾಮರ್ಥ್ಯವು ಶಕ್ತಿ ಮತ್ತು ಬಳಲಿಕೆಯ ಮೂಲವಾಗಿದೆ. ಈ ಪ್ರಯತ್ನವನ್ನು ಗುರುತಿಸುವುದು ಮತ್ತು ಶ್ಲಾಘಿಸುವುದು ಹೆಚ್ಚು ಸಮತೋಲಿತ ಮತ್ತು ಗೌರವಾನ್ವಿತ ಪಾಲುದಾರಿಕೆಯನ್ನು ಬೆಳೆಸುತ್ತದೆ. ಮಹಿಳೆಯರು ಪುರುಷರಿಗಿಂತ ವಿಭಿನ್ನವಾಗಿ ಸಂವಹನ ನಡೆಸುತ್ತಾರೆ, ಆಗಾಗ್ಗೆ ಭಾವನಾತ್ಮಕ ಸಂಪರ್ಕ ಮತ್ತು ವಿವರವಾದ ಸಂಭಾಷಣೆಗಳನ್ನು ಕೇಂದ್ರೀಕರಿಸುತ್ತಾರೆ. ಪುರುಷರು ಈ ಶೈಲಿಯನ್ನು ಅಗಾಧ ಅಥವಾ ಅನಗತ್ಯವೆಂದು ಕಂಡುಕೊಳ್ಳಬಹುದು, ಆದರೆ ಮಹಿಳೆಯರಿಗೆ ಕೇಳಲು ಮತ್ತು ಅರ್ಥಮಾಡಿಕೊಳ್ಳಲು ಇದು ಮುಖ್ಯವಾಗಿದೆ. ಪರಿಣಾಮಕಾರಿ ಸಂವಹನಕ್ಕೆ ತಾಳ್ಮೆ ಮತ್ತು ಸಕ್ರಿಯ ಆಲಿಸುವಿಕೆ ಅಗತ್ಯವಿರುತ್ತದೆ. ಋತುಚಕ್ರಗಳು, ಗರ್ಭಧಾರಣೆ ಮತ್ತು ಋತುಬಂಧದಂತಹ ವಿಶಿಷ್ಟವಾದ ದೈಹಿಕ ಸವಾಲುಗಳನ್ನು ಮಹಿಳೆಯರು ಎದುರಿಸುತ್ತಾರೆ. ಈ ಜೈವಿಕ ಪ್ರಕ್ರಿಯೆಗಳು ಅವರ ದೈನಂದಿನ ಜೀವನ ಮತ್ತು ಯೋಗಕ್ಷೇಮದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತವೆ. ಉತ್ತಮ ಬೆಂಬಲ ಮತ್ತು ಸಹಾನುಭೂತಿಯನ್ನು ನೀಡಲು ಪುರುಷರು ಈ ಅಂಶಗಳ ಬಗ್ಗೆ ತಮ್ಮನ್ನು ತಾವು ಶಿಕ್ಷಣ ಮಾಡಿಕೊಳ್ಳಬೇಕು. ಪ್ರಗತಿಯ ಹೊರತಾಗಿಯೂ, ಲಿಂಗ ಅಸಮಾನತೆಯು ಗಮನಾರ್ಹ ಸಮಸ್ಯೆಯಾಗಿ ಉಳಿದಿದೆ. ಮಹಿಳೆಯರು ಸಾಮಾನ್ಯವಾಗಿ ಕೆಲಸದ ಸ್ಥಳದಲ್ಲಿ ತಾರತಮ್ಯ, ಅಸಮಾನ ವೇತನ ಮತ್ತು ಪ್ರಗತಿಗೆ ಸೀಮಿತ ಅವಕಾಶಗಳನ್ನು ಎದುರಿಸುತ್ತಾರೆ. ಲಿಂಗ ಸಮಾನತೆ ಮತ್ತು ಮಹಿಳಾ ಹಕ್ಕುಗಳನ್ನು ಬೆಂಬಲಿಸುವಲ್ಲಿ ಪುರುಷರು ಪ್ರಮುಖ ಪಾತ್ರ ವಹಿಸುತ್ತಾರೆ.